ಎಲ್ರಿಗೂ ನಮಸ್ಕಾರ. ನಾನು ಕಾಳಹಸ್ತಿ ದೇವಸ್ಥಾನದಲ್ಲಿದ್ದೀನಿ. ಯಾಕೆಂದರೆ ಒಂದು 15-20 ದಿವಸದ ಹಿಂದೆ ನನಗೆ ಎಡಗೈ ಮೇಲೆ ಲಿಜಾರ್ಡ್ ಹಲ್ಲಿ ಕೈ ಮೇಲೆ ಬಿದ್ದುಬಿಡ್ತು. ಸೊ ಅದು ಬಿದ್ದಾಗ ಕಾಳಹಸ್ತಿಗೆ ಬಂದು ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಮನಸ್ಸಲ್ಲೂ ಕೂಡ ಹಾಗೆ ಇತ್ತು. ಸೊ ಹಾಗಾಗಿ ಬಂದು ದರ್ಶನ ಮಾಡಿಕೊಂಡೆ. ಆ್ಯಂಡ್ ಕಾಳಹಸ್ತೇಶ್ವರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಒಂದು ವಿಷಯ ಕ್ಲಾರಿಫೈ ಮಾಡಬೇಕು ಅಂತ ಬಂದೆ ನಾನು. ಏನಪ್ಪ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ಕಡೆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ದರ್ಶನ್ ಅವರ ವೈಫ್ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಮಾತಾಡಿದ್ದಾರೆ ಅನ್ನೋಂಥ ಆಡಿಯೋ ಕ್ಲಿಪ್ಪಿಂಗ್ ಹೋಗ್ತಾ ಇದೆ. ಆ ಒಂದು ಆಡಿಯೋ ಕ್ಲಿಪ್ಪಿಂಗು ಪವಿತ್ರ ಮತ್ತು ವಿಜಯಲಕ್ಷ್ಮಿ ಅವ್ರದ್ದು ಅಲ್ಲ, ಅದು ಬೇರೆ ಒಂದು ವಿಡಿಯೋ. ಒಂದು ಹಸ್ಬೆಂಡ್ ವೈಫು ಮತ್ತು ಅವರ ಹಸ್ಬೆಂಡ್ನ ಲವರು ಮಾತಾಡಿ ವೈಫ್ ಆ್ಯಂಡ್ ಲವರ್ ಮಾತಾಡಿರೋಂಥ ಒಂದು ಆಡಿಯೋ. ಅದು ಐ ಥಿಂಕ್ 2022 ಆರ್ 23ನಲ್ಲಿ ಚಿಕ್ಕಮಂಗ್ಳೂರು ಕಡೆನೋ ಯಾವುದೋ ಒಂದು ಕಡೆಯಲ್ಲಿ ಆಗಿರೋಂಥ ಒಂದು ಇನ್ಸಿಡೆಂಟು. ಈ ಒಂದು ಇನ್ಸಿಡೆಂಟಲ್ಲಿ ವೈಫ್ನ ಹಸ್ಬೆಂಡು ಮರ್ಡರ್ ಮಾಡ್ತಾರೆ, ಸೈನೈಡ್ ಏನೋ ಕೊಟ್ಟು. ಅದಾದಮೇಲೆ ಇದರ ವಿಚಾರಣೆ ಬಗ್ಗೆ ಬರ್ತಾರೆ ಅಂತ ಹೇಳಿ ಅವರ ಲವರು ಕೂಡ ಸುಸೈಡ್ನ ಮಾಡ್ಕೋತಾರೆ, ಹ್ಯಾಂಗ್ ಮಾಡಿಕೊಂಡು. ಮತ್ತು ಹಸ್ಬೆಂಡ್ ಏನು ಮಾಡ್ತಾನೆ, ಟ್ರೈನಲ್ಲಿ ಹೋಗುವಾಗ ಅವನು ಕೂಡ ಸೂಸೈಡ್ ಮಾಡ್ಕೋತಾನೆ, ಇಫ್ ಐ ಆಮ್ ನಾಟ್ ರಾಂಗ್. ಆ ವಿಡಿಯೋನ ನಾನು ತುಂಬ ಸರ್ಚ್ ಮಾಡಿದೆ, ನನಗೆ ಸಿಗಲಿಲ್ಲ. ಸೊ ನಿಮ್ಗೆ ಯಾರಾದರೂ ಸಿಕ್ಕಿದ್ರೆ ಮೆನ್ಷನ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು ನನಗೆ. ತುಂಬ ನ್ಯೂಸ್ ಚಾನಲ್ಸು ಮತ್ತು ಎಲ್ಲ ಯೂಟ್ಯೂಬ್ನಲ್ಲೂ ಕೂಡ ಅದು ವಿಜಯಲಕ್ಷ್ಮಿ ಅವರು ಪವಿತ್ರ ಅವರೇ ಮಾತಾಡಿರೋ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ನಾಟ್ ಎಕ್ಸಾಕ್ಟ್ಲಿ ಅದು ಅವ್ರು ಮಾತಾಡಿರೋ ಆಡಿಯೋ ಅಲ್ಲ. ಸಾರಿ, ವಿಡಿಯೋ ಅಂತಲೇ ಹೇಳಿದ್ದೀನಿ, ಆಡಿಯೋ ಅಲ್ಲ ಅದು. ಫೋನ್ ಕಾಲಲ್ಲಿ ನಾವು ಎಷ್ಟು ಕಷ್ಟಪಟ್ವಿ ಗೊತ್ತಾ, ಮೇಲೆ ಬಂದ್ವಿ ಗೊತ್ತಾ, 5,000 ರೂಪಾಯಿಗಿಂತ ಕೆಲಸ ಮಾಡಿದ್ದೀವಿ, ಆಮೇಲೆ ಕಾರ್ ತೊಗೊಂಡ್ವಿ, ಅದು ಇದು ಅಂತೆಲ್ಲನೂ ನೀವು ತಾವು ಅಂತ ಹೇಳಿ ಮಾತಾಡಿದ್ದಾರೆ. ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿದ್ದಾರೆ ಪವಿತ್ರ ಮತ್ತು ವಿಜಯಲಕ್ಷ್ಮಿ ಅವರು ಅಂತ ಹೇಳಿ ತುಂಬ ನ್ಯೂಸ್ ಚಾನೆಲ್ಸು, ಯೂಟ್ಯೂಬ್ ಚಾನೆಲ್ಸು ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಎಕ್ಸಾಕ್ಟಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವೈಫ್ ಹಾಗೆ ಅವರ ಲವರ್ ಮಾತಾಡಿರೋ ಆಡಿಯೋ ಅಲ್ಲ.